From Lakshmi Varama to Drishti Bottu, what do you consider as the biggest success? I feel Drishti Bottu is my biggest success. Yake? ಯಾಕೆ ಅಂದರೆ ವಾಟ್ ಎವರ್ ಪ್ರಾಜೆಕ್ಟ್ ದಟ್ ಯು ಆರ್ ಡೂಯಿಂಗ್ ಈಸ್ ಯುವರ್ ಬಿಗ್ಗೆಸ್ಟ್ ಸಕ್ಸಸ್. Power of now. ಎಸ್, ಸೊ ವಾಟ್ ಎವರ್ ಈಸ್ ನೌ ಈಸ್ ಯುವರ್ ಬಿಗ್ಗೆಸ್ಟ್ ಥಿಂಗ್. ದಟ್ ಈಸ್ ಬಿಗ್ಗೆಸ್ಟ್ ಲರ್ನಿಂಗ್ ಆ್ಯಕ್ಚುಲಿ. ಅದು ಎಲ್ಲರೂ ಹೇಳ್ತಾರೆ. ನಾನು ಅವಾಗಿಂದ ಈ ಕೋಟ್ಸ್ನ ಕೇಳ್ಕೊಂಡು ಬಂದಿದ್ದೀನಿ, ನೋಡ್ಕೊಂಡು ಬಂದಿದ್ದೀನಿ, ದೊಡ್ಡವ್ರು ಹೇಳೋದನ್ನ ಕೇಳಿದ್ದೀನಿ. ಬಟ್ ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. To believe that. Yes, that will happen only when you experience life. That will happen only when you see success and failure and a lot of disappointment sometimes, and also a lot of it's not only negative, the positives also. ಉಪ್ಪಿ ಸರ್ ತುಂಬ ಚೆನ್ನಾಗಿ ಹೇಳ್ತಾರೆ ಒಂದು ಇದರಲ್ಲಿ, ನಿಂದೇನು ಈ ಕ್ಷಣಕ್ಕೆ ಅಂತ ಒಂದು ತುಂಬ ವೈರಲ್ ಆಗಿತ್ತು. ಭಗವಂತ ಬಂದು ಕೇಳ್ತಾನೆ ನಿಂದೇನು ಅಂತ. ನನ್ನ ದೇಹನೂ ನಿಂದಲ್ಲ, ಆತ್ಮನೂ ನಿಂದಲ್ಲ, ನಿಂದು ಇಸ್ ನೌ. ದಟ್ ಇಸ್ ನೌ, ಈ ಕ್ಷಣ. ಬಟ್ ಅದು ಈಗ ನಾವು ಮಾತಾಡೋಕ್ಕೆ ಚಂದ ಅದು, ಬಟ್ ಯು ಹ್ಯಾವ್ ಟು ಲರ್ನ್ ಟು ರಿಯಲೈಸ್ ಇಟ್. ಇದನ್ನ ಇವತ್ತಲ್ಲ, ಅವಾಗ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಪವರ್ ಆಫ್ ನಾವು ಏನೋ ಮನ್ಸೆಲ್ಲ ಹೋದ್ರೆ ಈ ಚಟ್ಗೆ ಹೊಡ್ಕೊಂಡು ಕರ್ಕೊಂಡ್ ಬಂದಿದ್ರು. ಇನ್ಯಾರು ಸೈಕಾಲಜಿ ಬುಕ್ ಅವ್ರು ಇನ್ನೇನೋ ಹೇಳ್ತದೆ. ಎವ್ರಿಬಡಿ ಇಸ್ ಟ್ರೈಂಗ್ ಟು ಟೆಲ್ ದ ಸೇಮ್. ಬಟ್ ಅದು ಕಲಿಬೇಕು ನಾವು. ಯು ಹ್ಯಾವ್ ಟು ಲರ್ನ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್. ಅಂದರೆ ನಾವು ಕಾನ್ಷಿಯಸ್ ಆಗಿ ಅದನ್ನ ಅರ್ಥ ಮಾಡ್ಕೋಬೇಕು. ದಟ್ ಟುಡೇ ಈಸ್ ದ ಬೆಸ್ಟ್ ಥಿಂಗ್ ದಟ್ಸ್ ಹ್ಯಾಪನಿಂಗ್ ಟು ಯು. ಇನ್ಯಾವುದೋ ಅಲ್ಲ. You can have a goal, end goal, but then let to enjoy what is happening, what you're doing right now. Let's focus. ಚೆನ್ನಾಗಿ ಹೇಳಿದ್ರಿ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.